ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ನೆಚ್ಚಿನ ಮಹಿಳಾ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತು, ನಿತ್ಯ ನಾವು ಹೊಸತನವನ್ನು ವಿಭಿನ್ನವಾದಂಥ ಮಾಹಿತಿನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀವಿ. ಮಹಿಳಾ ಕಾರ್ಯಕ್ರಮ ಅಂದರೆ ಅಲ್ಲಿ ಬರೀ ಫ್ಯಾಷನ್, ಫಿಟ್ನೆಸ್, ಬ್ಯೂಟಿ ಇಷ್ಟೇ ಇದ್ದರೆ ಸಾಕಾಗುತ್ತಾ? ಇಲ್ಲ, ಆರೋಗ್ಯಕ್ಕೂ ಕೂಡ ನಾವು ಮುಖ್ಯವಾದಂಥ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಎಸ್ಪೆಷಲಿ ಆರೋಗ್ಯ ಅಂತಂದಾಗ ಅಲ್ಲಿ ಎಲ್ಲವೂ ಬರುತ್ತೆ. ಹೇರ್ ಕೇರ್ ಇರ್ಬೋದು, ಸ್ಕಿನ್ ಕೇರ್ ಇರ್ಬೋದು, ಎಸ್ಪೆಷಲಿ ಹೃದಯದ ಆರೈಕೆ ಮಾಡ್ಕೊಳ್ಳೋದು ಹೇಗೆ, ಈ ಒಂದು ಕುರಿತಂತೆ ವಿಶೇಷವಾದಂಥ ಮಾಹಿತಿ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಪ್ರಕೃತಿ ನಮಗೆ ಎಲ್ಲವನ್ನ ಕೊಟ್ಟಿದೆ, ಹಾಗೇನೆ ಆರೋಗ್ಯವನ್ನು ಕೂಡ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆಯುರ್ವೇದ ನಮಗೆಲ್ಲ ಗೊತ್ತು, ಗಿಡಮೂಲಿಕೆ ಸಸ್ಯಗಳು ಅತ್ಯಂತ ಅಪರೂಪದ ಗಿಡಮೂಲಿಕೆ ಸಸ್ಯಗಳಿಂದ ಎಷ್ಟೊಂದು ಉಪಯೋಗವಿದೆ, ಹಾಗೆಯೇ ಎಂಥ ಆರೋಗ್ಯವನ್ನು ನಾವು ಪಡೀಬಹುದು ಅನ್ನೋದು. ಎಸ್ಪೆಷಲಿ ಈಗ ನಾವು ಮಾತಾಡ್ತಾ ಇರೋದು ಹೇರ್ ಆಯಿಲ್ ಹಾಗೆಯೇ ಸ್ಕಿನ್ ಕೇರ್ ಮಾಡೋದು ಹೇಗೆ, ಎಸ್ಪೆಷಲಿ ಹೃದಯದ ಆರೈಕೆ ಮಾಡ್ಕೊಳ್ಳೋದು ಹೇಗೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ತುಂಬ ಅಪರೂಪದ ಗಿಡಮೂಲಿಕೆಗಳನ್ನು ಒಟ್ಟುಗೂಡಿಸ್ಕೊಂಡು ಅದರಿಂದ ತಯಾರಿಸಿರುವಂತಹ ವಿಭಿನ್ನವಾದಂಥ ಒಂದು ಗಿಡಮೂಲಿಕೆ ಮದ್ದು ಅಂತ ಹೇಳೋಕ್ಕಾಗಲ್ಲ, ಅದು ಸಂಜೀವಿನಿ ಅಂತಲೇ ಹೇಳ್ಬೋದು. ಅದನ್ನು ತಯಾರಿಸ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ, ಇದರಿಂದ ಏನು ಉಪಯೋಗ ಆಗುತ್ತೆ, ಬನ್ನಿ ನೋಡ್ಕೊಂಡು. ತುಂಬ ಸುತ್ತ ಅಷ್ಟೊಂದು ವೆರೈಟಿಯ ಒಂದು ಗಿಡಮೂಲಿಕೆಗಳನ್ನು ಇಟ್ಕೊಂಡು, ಸಸ್ಯಗಳನ್ನು ಇಟ್ಕೊಂಡು, ಎಷ್ಟು ಕಾಳಜಿಯಿಂದ ಒಂದು ಕೈಯಲ್ಲೇ ತಯಾರಿಸುವಂತಹ ಈ ಒಂದು ಗಿಡಮೂಲಿಕೆ ಔಷಧಿಗಳು ಎಷ್ಟು ಉಪಯುಕ್ತವಾಗಿದೆ, ಯಾರಿಗೆಲ್ಲ ಇದು ಬಳಕೆ ಮಾಡ್ಕೋಬಹುದು ಅನ್ನೋದನ್ನ ಕೇಳೋಣ. ಬನ್ನಿ. ಡಾಕ್ಟರ್ ವಿ ಅಶೋಕ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಮೊದಲೇದಾಗಿ ನನಗೆ ತುಂಬ ಆಶ್ಚರ್ಯ ಆಗೋದಂದರೆ, ನೀವು ಅಷ್ಟೊಂದು ಗಿಡಮೂಲಿಕೆಗಳನ್ನು ಇಟ್ಕೊಂಡು ಸ್ವತಃ ತಯಾರಿಸ್ತಾ ಇರೋದು ಕೈಯಿಂದ. ಯಾಕಂದರೆ ಎಷ್ಟೊಂದು ಮಷಿನ್ಗಳು ಬಂದಿದೆ, ಆದರೂ ಕೈಯಲ್ಲೇ ತಯಾರಿಸ್ತಾ ಇದ್ರಿ. ಏನು ಆ್ಯಕ್ಚುಲಿ ನಿಮ್ಮ ಈ ಒಂದು ವಿಶೇಷ ಸಂಜೀವಿನಿಯ ರಹಸ್ಯ ಏನು ಅಂತ? ರಹಸ್ಯ ಏನು ಅಂದರೆ, ನಮ್ಮ ಸಂಪ್ರದಾಯನ ನಾವು ಕಳೀತಾ ಇದ್ದೀವಿ. ನಮ್ಮ ಸಂಪ್ರದಾಯ ಯಾಕೆ ಕಳೀತಾ ಇದ್ದೀವಿ ಅಂದರೆ, ಈಗ ಮಾಡರ್ನ್ ಯುಗದಲ್ಲಿ ಎಲ್ಲರಿಗೂ ಅರ್ಜೆಂಟು, ಟೈಮ್ ಇಲ್ಲ, ವಿತಿನ್ ಎ ಮಿನಿಟ್ಸಲ್ಲೆಲ್ಲ ರೆಡಿ ಆಗಬೇಕು. ಹಾಗಾಗಿ ಕಾಸ್ಮೆಟಿಕ್ಸ್ಗೆ ಹೋಗಿ ಹೆಂಗಸರು ಮುಖವನ್ನು ಹಾಳು ಮಾಡ್ಕೊಳ್ತಿದ್ದಾರೆ. ಕೆಲವು ಕಾಸ್ಮೆಟಿಕ್ಸು ಕೀಳಮಟ್ಟದಾಗಿರುತ್ತದೆ, ತುಟಿಗೆ ಲಿಫ್ಟಿಗೆ ಹಚ್ಚಿದ್ರೆ ತುಟಿ ಬರ್ನ್ ಆಗುತ್ತೆ. ಮುಖಕ್ಕೆ ಫೇರ್ನೆಸ್ಗೆ ಯಾವುದಾದ್ರು ಕ್ರೀಮ್ ಹಚ್ಚಿದ್ರೆ ಮತ್ತೊಂದು ದುಷ್ಪರಿಣಾಮ. ಇದೆಲ್ಲ ನೋಡಿ ನನಗೆ ಬೇಸತ್ತು. ಯಾಕೆ ಇದಕ್ಕೆ ಒಳ್ಳೆಯದು ನಮ್ಮ ಪ್ರಕೃತಿನಲ್ಲಿ ಇರೋದು ಕೊಡಬಾರ್ದು ಅಂತ ಹೇಳಿ ನಾನು ಒಂದು ಫೇರ್ನೆಸ್ಗೆ ಒಂದು ಗಿಡಮೂಲಿಕೆಗಳು ಅದರಲ್ಲಿ ನಿಮ್ಮ ಕಣ್ಣು ಮುಂದೆನೇ ಇದೆ, ನೀವೇ ಮಾಡ್ಬೋದು. ಅದು ಮಾಡಲಿಕ್ಕೆ ಟೈಮ್ ಇಲ್ಲ ನಮ್ಮ ಸಮಾಜಕ್ಕೆ. ಏನಂದರೆ ಕುಮಾರಿ ಅಂದರೆ ಲೋಳೆ ಸರ ಅಂತ ಎಲ್ಲರೂ ಮನೆಯಲ್ಲಿ ಈಗ ಪಾಟ್ಗಳಲ್ಲಿ ಬೆಳೆಸ್ತಾರೆ. ಆ ಲೋಳೆ ಸರ ಮತ್ತು ಬೇವಿನ ಸೊಪ್ಪು, ತುಳಸಿ, ಶ್ರೀಗಂಧವನ್ನು ಒಂದೇ ಸಮನಾಗಿ ಹರಿದು ಅದನ್ನು ಮುಖಕ್ಕೆ ಹಚ್ಚುತ್ತಾ ಬಂದರೆ ಮುಖದಲ್ಲಿರುವಂತಹ ಮೊಡವೆಗಳು, ಹೆಣ್ಣುಮಕ್ಕಳಿಗೆ ಅದು ಭಾಳ ಇದು, ಮೊಡವೆಗಳು ಕಲೆ ಸಮೇತ ಮಾಯ ಆಗಿ ಹೋಗುತ್ತೆ. ಅದು ಒಂದು. ಆಮೇಲೆ ಕೆಲವು ಕೆನ್ನೆಗಳಲ್ಲಿ ಹಳ್ಳ ಬಿದ್ದಿರ್ತದೆ, ಮೊಡವೆ ಬಂದು ಆ ಹಳ್ಳ ಸಹ ತನಗೆ ತಾನೇ ಮುಚ್ಚಿ ಸೌಂದರ್ಯ ಹೆಚ್ಚು ಮಾಡುತ್ತೆ. ಹಾಗಾಗಿ ಅದನ್ನು ಸಂಶೋಧನೆ ಮಾಡಿದೆ. ಅದಕ್ಕೆ ಪ್ರಕೃತಿ ಫೇಸ್ ಕ್ರೀಮ್ ಅಂತ ಅದಕ್ಕೆ ನಾಮಕರಣ ಮಾಡಿದ್ದೀನಿ. ಇದನ್ನು ನೀವು ಫೇಸ್ ಪ್ಯಾಕ್ ಥರ ದಿನಕ್ಕೆ ಒಂದು ಸಲ ಹಚ್ಚಿದರೆ, ಒಂದು ಅರ್ಧ ಗಂಟೆ ಬಿಟ್ಟು ಸಾಧಾರಣ ನೀರಲ್ಲಿ ಮುಖ ತೊಳೆದ್ರೆ ನಿಮ್ಮ ಸ್ಕಿನ್ ಇಮ್ಮಿಡಿಯೇಟಾಗಿ ಎಫೆಕ್ಟ್ ಗೊತ್ತಾಗುತ್ತೆ. ಕ್ರಮೇಣ ಮೊಡವೆಗಳು ಹೊರಟೋಗುತ್ತೆ. ತಯಾರಿಸ್ತಾ ಇರುವಾಗಲೇ ನೋಡ್ಕೊಂಡೆ ನಾನು, ನಿಮ್ಗೆ ಎಷ್ಟು ಪರ್ಫೆಕ್ಷನ್ ಆಗಿದೆ ಅಂದರೆ ಎಷ್ಟೆಷ್ಟು ಬೇಕಾದ್ರೂ ತಗೊಳ್ತಾ ಇದ್ರಿ ಕೈಯಲ್ಲಿ. ಹಂಗೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಥರ. ಯಾಕಂದ್ರೆ 23 ವರ್ಷದ ಅನುಭವದ ಕ್ರೀಮ್ ಹೇಳಿದ್ರಿ ನೀವು ಫೇಸ್ಗೆ, ಎಲ್ಲ ಸ್ಕಿನ್ ಅವ್ರಿಗೂ ಇದು ಹಾಕೋಬಹುದು. ಆಯುರ್ವೇದ ಅಂದರೆ ಸೈಡ್ ಎಫೆಕ್ಟ್ ಇರಲ್ಲ ಸಾಮಾನ್ಯವಾಗಿ? 100% ಇರೋದಿಲ್ಲ. ಯಾಕೆಂದರೆ ಇದರಲ್ಲಿ ಆ್ಯಸಿಡ್ ಕಂಟೆಂಟ್ಸ್ ಯಾವುದೂ ಇರೋದಿಲ್ಲ, ಮೆಟಲ್ ಕಂಟೆಂಟ್ಸ್ ಯಾವುದೂ ಇರೋದಿಲ್ಲ. ಹಾಗಾಗಿ ಆಯುರ್ವೇದದಲ್ಲಿ ಯಾವ ಮಕ್ಕಳು ಸಹ ಹಾಕ್ಬೋದು ನಾವು. ಯಾಕೆ ಮನುಷ್ಯನ ದೇವರ ಸೃಷ್ಟಿಯಿಂದ ಬಂದಂಥ ಫೇರ್ನೆಸ್ಸು ನಾವೇನ ಹಾಳು ಮಾಡ್ಕೊತಾ ಇದ್ದೀವಿ. ಬಿಸಿಲಲ್ಲಿ ಓಡಾಡೋದು, ಮುಖ ತೊಳಿದೇ ಇರೋದು, ಬೆವರು ಸುರಿಸೋದು, ಇದೆಲ್ಲ ಬಂದಾಗ ಮುಖನ ಸ್ವಚ್ಛತೆ ಇಡೋದಿಲ್ಲ. ಅದಕ್ಕೆ ಇವರೇನು ಮಾಡ್ತಾರೆ, ಕೆಲವು ಕಾಸ್ಮೆಟಿಕ್ಸಲ್ಲಿ ಎಂತೆಂಥದ್ದು ಬಂದಿದೆ, 108 ಉಪಯುಕ್ತ ಐಟಮ್ ಇದೆ. ಅದೆಲ್ಲ ಮಾಡಿ ಸ್ಕಿನ್ನ ಬರ್ನ್ ಮಾಡುತ್ತದೆ. ನಮ್ಮಲ್ಲಿ 7 ಪದರೆಗಳು ಇರ್ತದೆ ಚರ್ಮ. ಆ 7 ಪದ 2-3 ಪದರೆ ಹಾಳಾಗಿ ಹೋಗುತ್ತೆ. ಈಗ ಚಳಿಗಾಲಕ್ಕೆ ಸಾಮಾನ್ಯವಾಗಿ ಈ ಕ್ರೀಮ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತೀರಾ? ಭಾಳಷ್ಟು ಜನ ನೀವು ಒಂದು ಮದುವೆ ನೋಡಿ, ಹೆಣ್ಣು ಮಕ್ಕಳೆಲ್ಲ ಒಳ್ಳೆ ಸೀರೆ ಉಟ್ಟು ಬಂಗಾರ ಹಾಕಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಆದರೆ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಫೇಶಿಯಲ್ ಮಾಡಿರ್ತಾರೆ, ಪಾದಗಳಿಗೆ ಏನೂ ಮಾಡಿರಲ್ಲ. ಪಾದದ ಕ್ರ್ಯಾಕ್ಸ್,
ಬಹಳ ಜನ ಇವತ್ತು 100 ಜನದ ನಾವು ಹೆಣ್ಣು ಮಕ್ಕಳನ್ನ ನೋಡಿದ್ರೆ 80-90 ಜನಕ್ಕೆ ಪಾದ ಹೊಡೆದಿರ್ತದೆ. ಇದು ಭಾಳ ಸುಲಭ. ನಾನು ಜೇನುಮೇಣೆಯಿಂದ ಒಂದು ಔಷಧಿ ಮಾಡಿದ್ದೀನಿ, ಅದನ್ನು 10 ಸಲ ಹಚ್ಚಿದ್ರೆ ಆ ಪಾದ ಹೊಡೆದಿರೋದು ಸಂಪೂರ್ಣ ಗುಣ ಆಗ್ತದೆ. ಜೇನುಮೇಣ ಅಂದ್ರೆ ಏನು ಡಾಕ್ಟರ್? ಅದು ಜೇನುಮೇಣ ಇಲ್ಲಿ ಸಿಗುತ್ತೆ? ಜೇನುತುಪ್ಪ ಸಿಗೋದಲ್ಲಿ ನಮಗೆ ಮರದಲ್ಲಿ ಕಟ್ಟಿರುತ್ತದೆ, ಇಲ್ಲ ಡಬ್ಬಗಳಲ್ಲಿ ನಾವು ಬೆಳೆಸ್ತೀವಿ. ಅಲ್ಲಿ ಜೇನುನ ರಸ ತೆಗೆದ ಮೇಲೆ ಅದರಲ್ಲಿ ಇನ್ನೊಂದು ಪ್ರಾಡಕ್ಟು ಮೇಣ ಬರುತ್ತೆ, ಬೈ ಪ್ರಾಡಕ್ಟ್ ಅದು ಈ ಥರ ಗಿಡಮೂಲಿಕೆಗಳನ್ನು ಹಾಕಿ ಕ್ರ್ಯಾಕ್ ಹೀಲರ್ ಅಂತ ಮಾಡಿದ್ದೀನಿ. ಅದು ಡ್ರೈ ಸ್ಕಿನ್ಗೆ ಬಹಳ ಒಳ್ಳೆಯದು. ಅದು ಒಂದು. ಮತ್ತು ಬಹಳ ಮುಖ್ಯವಾದದ್ದು ಏನು ಅಂದರೆ, ಹೆಣ್ಮಕ್ಳು ನಿಮಗೆ ತಗೊಳ್ಳಿ, ಕೂದಲು ಉದುರೋದು ಸಮಸ್ಯೆ. ಅದೊಂದು ಸಂಶೋಧನೆ ಮಾಡಿದೆ. ಗಿಡಮೂಲಿಕೆಗಳ 108 ಗಿಡಮೂಲಿಕೆಗಳನ್ನು ಉಪಯೋಗ ಮಾಡಿ ಅದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಅದು ಕೊಬ್ಬರಿ ಎಣ್ಣೆಯಲ್ಲಿ ಬೇಯಿಸಿ ಅದನ್ನು ಕಂಡುಹಿಡಿದಿದ್ದೀನಿ. ಇದರಲ್ಲಿ ಏನಾಗುತ್ತೆ ಅಂದರೆ ಕೂದಲು ಹೊಳಪು ಹೆಚ್ಚಾಗುತ್ತೆ, ಉದುರೋದು ನಿಲ್ಲುತ್ತೆ, ಮತ್ತು ಕೂದಲು ಬೆಳೀತದೆ. ಅದು ಇದರದ ವಿಶೇಷತೆ. ಈ ಮೈಗ್ರೇನ್ ಅಂತ ಒಂದು ದೊಡ್ಡ ಒಂದು ಕಾಯಿಲೆ ಇದೆ, ಆ ಕಾಯಿಲೆ ಸಹ ಇದೇ ಔಷಧಿಯಿಂದ ಕಮ್ಮಿ ಆಗುತ್ತೆ. ಇವತ್ತು ಸೋಪ್ ಯಾರು ಮಾಡ್ತಾಯಿಲ್ಲ, ಸೀಗೆ ಪುಡಿ ಗೊತ್ತಿಲ್ಲ ಹೆಣ್ಮಕ್ಳಿಗೆ. ಎಕ್ಸ್ಪೆಷಲಿ ಹೇಳಬೇಕಾದ್ರೆ ಹೆಣ್ಮಕ್ಳಿಗೆ ಸೋಪಿಂದ ಮಾಡಲ್ಲ, ಶ್ಯಾಂಪೂಯಿಂದನೇ ಸ್ನಾನ ಮಾಡ್ತಾರೆ. ಮತ್ತು ಇದು ಕೆಮಿಕಲ್ ಬೇಸಿಂದ ಮಾಡಿರೋದ್ರಿಂದ ಕೂದಲಿನ ಶಕ್ತಿಯನ್ನು ಕಳ್ಕೊಳುತ್ತೆ. ಅದಕ್ಕೆ ನನ್ನ ಕೇಶವರ್ಧಕ ತೈಲವನ್ನು ಹಚ್ಚದ ಬಂದರೆ ಅದಕ್ಕೆ ಜಾಗೃತವಾಗಿ ಬುಡವನ್ನು ಗಟ್ಟಿ ಮಾಡಿ ಕೂದಲಿಗೆ ಆರೈಕೆ ಮಾಡುತ್ತೆ. ಎಷ್ಟು ದಿವಸ ಇದು ಕಂಟಿನ್ಯೂಸ್ ಆಗಿ ಹಚ್ಚಲೇಬೇಕು? ಇಲ್ಲ, ಇದೊಂದು 6 ಬಾಟ್ಲಿ, ಒಂದು ಬಾಟ್ಲಿ 200 ml ಅಂತ ಮಾಡಿದ್ದೀವಿ. ಆ ಥರ ಒಂದು 6 ಕಂಟಿನ್ಯೂಸ್ ಆಗಿ ಹಚ್ಚಿದ್ರೆ ಅವರ ತೊಂದರೆ ಎಲ್ಲ ನಿವಾರಣೆ ಆಗಿ ಹೋಗುತ್ತೆ. ಹೊಟ್ಟಿನ ಸಮಸ್ಯೆ ತುಂಬ ಅದು ಯಾಕಂದರೆ ನಿವಾರಣೆ ಆಗೋದೇ ಕಷ್ಟ ಅನಿಸುತ್ತೆ, ಅದು ಕೂಡ ಕಡಿಮೆ ಅದು ಕೂಡ ಹೊರಟೋಗುತ್ತೆ. ಇವತ್ತು ಶಾಲೆಗಳಲ್ಲಿ ನೋಡಿ, ಮಕ್ಕಳು 1ನೇ ಕ್ಲಾಸ್ 2ನೇ ಕ್ಲಾಸು 3ನೇ ಕ್ಲಾಸ್ ಮಕ್ಕಳು ಕಳಿಸ್ತೀವಲ್ಲ, ಶಾಲೆಯಿಂದ ಬರಬೇಕಾದ್ರೆ ಹೇನ ತರ್ತಾರೆ. ಅಮ್ಮ ಬಾಚಿದ್ದು ದಿನ ಹೇನಿರ್ತದೆ. ಈ ಎಣ್ಣೆನ ಸತತವಾಗಿ ಆಗ್ತಾ ಬಂದರೆ ಹೇನ ಬರೋದಿಲ್ಲ. ಬಟ್ ಈ ಒಂದು ನೀವು ಮಾಡಿರುವಂಥ ಹೋಮ್ಮೇಡ್ ಇದನ್ನು ಹಚ್ಚಿದ್ರೆ ಕಂಪ್ಲೀಟ್ ಕ್ಯೂರ್ ಆಗಿ ಮತ್ತೆ ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ? ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಔಷಧಿಗಳು ಹೇಗೆ ಅದು ಪರ್ಮನೆಂಟು ಶಾಶ್ವತ ಪರಿಹಾರ ಕೊಡುತ್ತೆ. ನೀವು ಜಾಸ್ತಿ ಬಿಸಿಲಿನಲ್ಲಿ ಓಡಾಡಿ ಬಂದರೆ ಅಥವಾ ಟೆನ್ಷನ್ ಏನ ತೊಗೊಂಡ್ರೆ ಡಾರ್ಕ್ ಸರ್ಕಲ್ ಆಗುತ್ತೆ. ಡಾರ್ಕ್ ಸರ್ಕಲ್ಲು ಪ್ರಕೃತಿ ಫೇಸ್ ಕ್ರೀಮಿಂದ ಹೋಗುತ್ತೆ. ಆಮೇಲೆ ಪ್ರತಿ ಒಂದು ಅಪ್ಲಿಕೇಶನ್ ಒಂದು ಸಲ ಹಚ್ಚಿದಾಗನೇ ನಿಮಗೆ ಅದರ ಬದಲಾವಣೆ ಕಣ್ಣಲ್ಲಿ ಕಾಣುತ್ತೆ, ಅರ್ಧ ಗಂಟೆನಲ್ಲೇ ಬದಲಾವಣೆ ಕಾಣುತ್ತೆ. ಅಷ್ಟು ಪ್ರಮುಖವಾಗಿದೆ ಅದರಲ್ಲಿ ಗಿಡಮೂಲಿಕೆಗಳು. ನೋಡಿ, ಪ್ರಕೃತಿ ಫೇಸ್ ಕ್ರೀಮ್ ಅನ್ನಲ್ಲ, ಅದು ಇದು ಕೈಯಲ್ಲಿ ಅರೆದಿರುವಂಥದ್ದು. ಸೊ ಆಲ್ಮೋಸ್ಟ್ ನೋಡೋದಕ್ಕೆ ಗೊತ್ತಾಗುತ್ತೆ ಆಯುರ್ವೇದದಿಂದ ಮಾಡಿರುವಂಥದ್ದು, ತೀರಾ ಪ್ರಕೃತಿಯಿಂದ ಬಳಸಿರುವಂತಹ ಗಿಡಮೂಲಿಕೆಗಳೇ ಇದು ಅಂತ. ಏನೇನು ಸೈಡ್ ಎಫೆಕ್ಟ್ ಆಗುವಂಥ ಯಾವುದೇ ಕೆಮಿಕಲ್ ಕೂಡ ಇದರಲ್ಲಿಲ್ಲ. ಅದ್ರ ಪರಿಮಳನೂ ಕೂಡ ತುಂಬಾ ಚೆನ್ನಾಗಿದೆ. ಕಾಸ್ಮೆಟಿಕ್ಸ್ ಅಂತ ತೊಗೊಂಡಾಗ ನಮಗೆ ಅಲ್ಲಿ ಎಷ್ಟೊಂದು ಕೆಮಿಕಲ್ಸ್ ಏನೂ ಇಲ್ಲ, ಕೆಮಿಕಲ್ ಅಂದರೂ ಕೂಡ ಮಿನಿಮಮ್ ಕೆಮಿಕಲ್ ಇದ್ದೇ ಇರುತ್ತೆ ಅದರಲ್ಲಿ. ಬಟ್ ಇಲ್ಲಿ ನಿಮಗೆ ಕೆಮಿಕಲ್ ಇಲ್ಲದೆ ಇರುವಂಥದ್ದು, ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂಥ ಒಂದು ಒಳ್ಳೆಯ ಉತ್ತಮ ಗುಣಮಟ್ಟದ ಒಂದು ಕ್ರೀಮ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ವೀಕ್ಷಕರೇ, ಮತ್ತಷ್ಟು ಮಾತಾಡೋಣ. ಈ ಒಂದು ಪ್ರಕೃತಿಯಿಂದ ಮತ್ತೇನೇನು ಲಾಭನ ಪಡ್ಕೋಬಹುದು, ಅದನ್ನು ಯಾವ ರೀತಿ ಇವರು ಅಶೋಕ್ ಅವರು ನಮ್ಗೆ ತಿಳಿಸ್ಕೊಡ್ತಾರೆ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.